ಮಳೆಗಾಗಿ ಪ್ರಾರ್ಥಿಸುವ ಗುರ್ಜಿ ಆಟ ಎಂಬ ಸಾಂಪ್ರದಾಯಿಕ ಆಚರಣೆಯ ನೆಪದಲ್ಲಿ ಮುಸುಕುಧಾರಿ ಯುವಕರ ತಂಡವೊಂದು ರಾಸಾಯನಿಕ, ಟ್ರ್ಯಾಕ್ಟರ್ ಆಯಿಲ್, ಟಿಮಿಟ್ ಕ್ರಿಮಿನಾಶಕ, ಚರಂಡಿ ತ್ಯಾಜ್ಯ ಹಾಗೂ ಮಲ ಸೆಗಣಿ ಮಿಶ್ರಿತ ರಾಡಿ ತುಂಬಿದ ದೊಡ್ಡ ಗಡಗಿಗಳನ್ನು ಮನೆಗಳ ಒಳಗೆ ಎಸೆದು ವಿಕೃತ ಆನಂದ ಪಡುತ್ತಿದ್ದಾರೆ. ಈ ಘಟನೆ ಕುಷ್ಟಗಿ ತಾಲೂಕಿನ ಗುಮಗೇರ ಗ್ರಾಮದಲ್ಲಿ ಬೆಳಕಿಗೆ ಬಂದಿದ್ದು, ನೀರು ಹಾಕುವ ನೆಪದಲ್ಲಿ ರಾತ್ರಿ ಹೊತ್ತು ಬೈಕ್ನಲ್ಲಿ ಬರುವ ಮುಸುಕುಧಾರಿಗಳು ಮನೆಯ ತಲಬಾಗಿಲಿಗೆ ಸೆಗಣಿ ಮಲ ತುಂಬಿದ ಗಡಗಿ ಎಸೆದು ಪರಾರಿಯಾಗುತ್ತಿದ್ದಾರೆ. ಮನೆಯಲ್ಲಿದ್ದ ಪುಸ್ತಕ, ಬಟ್ಟೆ ಇನ್ನಿತರ ಸಾಮಗ್ರಿಗಳೆಲ್ಲವೂ ಮಲಿನಗೊಳ್ಳುತ್ತಿದ್ದು, ಊಟದ ತಟ್ಟೆಯಲ್ಲಿಯೂ ಈ ಕಲ್ಮಶ ಬೀಳುತ್ತಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಇಂತಹ ಕೃತ್ಯ ಪತ್ತೆ ಹಚ್ಚಲೆಂದು ಗ್ರಾಮದ ಕೆಲವರು ಮನೆಗಳಿಗೆ ಸಿಸಿ ಕ್ಯಾಮೆರಾ ಅಳವಡಿಸಿಕೊಂಡಿದ್ದಾರೆ. ಆದರೂ ಅದೇ ರೀತಿಯ ಗಡಿಗೆ ಎಸೆಯುವ ಕೃತ್ಯ ಮುಂದುವರೆದಿದ್ದು ನಿವಾಸಿಗಳ ನಿದ್ದೆಗೆಡಿಸಿದೆ. ಅಡುಗೆ, ಊಟ, ನಿದ್ದೆ ಎಲ್ಲದಕ್ಕೂ ಒಂದೇ ಕೋಣೆಯನ್ನೇ ಅವಲಂಬಿಸಿರುವ ಗ್ರಾಮದ ಬಸವರಾಜ ಹುನಗುಂದ ಎನ್ನುವವರ ಮನೆಗೆ ಸತತ 4 ದಿನಗಳ ಕಾಲ ಗಡಿಗೆ ಎಸೆಯಲಾಗಿದೆ. ಪ್ರತಿ ಬಾರಿಯೂ ಅಡಿಗೆ ಮಾಡುವ ವೇಳೆಯಲ್ಲಿಯೇ ಈ ಕೃತ್ಯ ಎಸಗಲಾಗುತ್ತಿದ್ದು, ಮಾಡಿಟ್ಟ ಅಡುಗೆ ರಾಸಾಯನಿಕ ಮಿಶ್ರಿತ ರಾಡಿಗೆ ಬಲಿಯಾಗುತ್ತಿದೆ. ಮುಸುಕುಧಾರಿ ಯುವಕರ ತಂಡದ ಕೃತ್ಯಕ್ಕೆ ಬೇಸತ್ತ ನಿವಾಸಿಗಳು ಪೊಲೀಸರಿಗೆ ಮಾಹಿತಿ ನೀಡಿ ಘಟನೆ ವಿವರಿಸಿದ್ದಾರೆ. ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ಶಂಕಿತ 3-4 ಜನರನ್ನು ಠಾಣೆಗೆ ಕರೆಯಿಸಿರುವ ಪೊಲೀಸರು ಎಚ್ಚರಿಕೆ ನೀಡಿ ಕಳುಹಿಸಿದ್ದಾರೆ. ಉಣ್ಣುವ ಅನ್ನಕ್ಕೆ ಕಲ್ಮಶ ಬೆರೆಸುವಂತಹ ವಿಕೃತಿ ಮೆರೆದವರಿಗೆ ಕೇವಲ ಎಚ್ಚರಿಕೆ ನೀಡಿದರೆ ಸಾಕೆ. ಕೃತ್ಯಕ್ಕೆ ಬೇಕಾಗುವ ಗಡಗಿಗಳು, ಟ್ರ್ಯಾಕ್ಟರ್ ಆಯಿಲ್, ಟಿಮಿಟ್ ಕ್ರಿಮಿನಾಶಕ, ಬೈಕ್ ಮತ್ತು ಪೆಟ್ರೋಲ್ನಂತಹ ಸಾಮಗ್ರಿಗಳು ಯುವಕರಿಗೆ ಎಲ್ಲಿಂದ ಸರಬರಾಜಾಗುತ್ತಿವೆ? ಇಂತಹ ವಿಕೃತ ಹಾದಿ ಹಿಡಿಯುತ್ತಿರುವ ಯುವಕರನ್ನು ತಿದ್ದುವವರು ಯಾರು ಎಂದು ಪ್ರಶ್ನಿಸುತ್ತಿರುವ ಗ್ರಾಮಸ್ಥರು ಈ ವಿಚಾರವನ್ನು ಪೊಲೀಸ್ ಇಲಾಖೆಯ ಮೇಲಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಕೇವಲ ಎಚ್ಚರಿಕೆ ನೀಡದೆ ಈ ಕೃತ್ಯದ ಹಿಂದೆ ಇರುವ ಮಾಸ್ಟರ್ ಮೈಂಡ್ ಹಾಗೂ ಯುವಕರಿಗೆ ಸಾಮಗ್ರಿ ಪೂರೈಸುತ್ತಿರುವವರನ್ನು ತಕ್ಷಣವೇ ಪತ್ತೆ ಹಚ್ಚಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ನೀವೇನಾದ್ರೂ ಲೋಕಲ್ ಸುದ್ದಿಗಳಿಗೆ ಮೊಬೈಲ್ ಸ್ಕ್ರೋಲ್ ಮಾಡ್ತಿದ್ದೀರಾ? ಲೋಕಲ್ ಸುದ್ದಿಗಳ ಜೊತೆಗೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಪ್ರಚಾರ ಪಡೆಯುವ ಜಾಹೀರಾತುಗಳನ್ನು ನೀಡಲು ಹಿಂದೆ ವಿಶ್ವದನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.